ಬರ್ರಿ ದಯಮಾಡಿ ಸ್ನೇಹಿತರೆ, ಬನ್ನಿ ಇಲ್ಲಿ ಬಂತಿಲ್ಲಿ ಈ ಕಡೆ ಬನ್ನಿ ಸ್ನೇಹಿತರೆ, ಈ ಕಡೆ ಬನ್ನಿ. ಎಲ್ರಿಗೂ ನಮಸ್ಕಾರ. ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಚಿಂತಾಮಣಿ ತಾಲೂಕು ಶಾಖೆ ವತಿಯಿಂದ ಇವತ್ತು ಏನು ಚಿಂತಾಮಣಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಅನಾವರಣ ಮಾಡಬೇಕು ಅಂತ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿವೃತ್ತ ನ್ಯಾಯಾಧೀಶರಾದ ಗೋಪಾಲ್ ಗೌಡ್ರಾಗಿರ್ಬೋದು, ಅಥವಾ ನಮ್ಮ ಮಾಜಿ ಡೆಪ್ಯೂಟಿ ಸ್ಪೀಕರ್ ಕೃಷ್ಣ ರೆಡ್ಡಿ ಅವರಾಗಿರ್ಬೋದು, ಮಾಜಿ ಶಾಸಕರು ಹಾಗೂ ಸಚಿವರಾಗಿದ್ದ ಶ್ರೀ ಎನ್ ಮಹೇಶ್ ಅವರಾಗಿರ್ಬೋದು, ಹಾಗೂ ನಮ್ಮ ಎಲ್ಲ ದಲಿತ ಮುಖಂಡರಾದ ವೆಂಕಟಸ್ವಾಮಿ ಅವರಾಗಿರ್ಬೋದು, ಎಲ್ಲ ಈ ಸಂಘಟನೆಯ ಪದಾಧಿಕಾರಿಗಳು ಏನು ಮನವಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನನ್ನ ಒಂದು ಅಭಿಪ್ರಾಯ ಆಗಿರ್ಬೋದು ಅಥವಾ ಮಾನ್ಯ ಸಚಿವರ ಒಂದು ಅಭಿಪ್ರಾಯವಾಗಿರ್ಬೋದು, ಅದು ಬೇರೊಂದು ಮಾತಿಲ್ಲ. ಇದು ಖಂಡಿತವಾಗ್ಲೂ ಪ್ರತಿಮೆನ ಅನಾವರಣ ಮಾಡಬೇಕು ಅನ್ನೋದನ್ನು ಕೂಡ ಮಾನ್ಯ ಸಚಿವರ ಒಂದು ಆಶೆ ಆಗಿದೆ. ಈ ನಿಟ್ಟಿನಲ್ಲಿ ಅವರು ಕೂಡ ಹಿಂದೆ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಆದ್ರೂ ಕೂಡ ಕೆಲವೊಂದು ಕಾರಣಗಳಿಂದ ವಿಳಂಬವಾಗಿದೆ. ನಾನು ಕೂಡ ಜಿಲ್ಲಾಧಿಕಾರಿಗಳ ಹತ್ರ ವೈಯಕ್ತಿಕವಾಗಿ ಮಾತಾಡಿದಾಗ ಬಹುಶಃ ಅದು ಪ್ರತ್ಯೇಕವಾಗಿ ಸಾರ್ವಜನಿಕ ಸ್ಥಳ ಆಗಿರೋದ್ರಿಂದ ಅನುಮತಿಗಾಗಿ ಅದು ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಗಮನಕ್ಕೆ ಬಂದಿದೆ. ಅದರ ಪ್ರತಿಯನ್ನು ಕೂಡ ನಾನು ಈಗಾಗಲೇ ತಗೊಂಡಿದ್ದೇನೆ. ಅದನ್ನ ಖಂಡಿತವಾಗ್ಲೂ ಮಾನ್ಯ ಸಚಿವರು ಹಾಗೂ ಉನ್ನತ ಮಟ್ಟದಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳಾದ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಅವ್ರ ಮುಖಾಂತರ ಇದನ್ನ ನ್ಯಾಯಬದ್ಧವಾಗಿ, ಸಂವಿಧಾನಬದ್ಧವಾಗಿ ಅದನ್ನ ಆದಷ್ಟು ಬೇಗ ಅದನ್ನ ಅಲ್ಲಿ ಅವ್ರಿಗೆ ಅನಾವರಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸಚಿವರನ್ನ ಮತ್ತೆ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳನ್ನ ನಾನು ಮನವರಿಕೆ ಮಾಡ್ತೀನಿ ಅಂತ ಹೇಳಿಕೆ ಬಯಸ್ತೇನೆ. ಇದಲ್ಲದೆ ಹಲವಾರು ವಿಷಯಗಳು ಪ್ರಸ್ತಾಪ ಆಗಿದೆ. ಅದು ಮನವಿಯಲ್ಲಿ ಇಲ್ಲದಿದ್ರು ಕೂಡ ಅದನ್ನ ಸಚಿವರ ಗಮನಕ್ಕೆ ತರುವಂತ ಕೆಲಸವನ್ನ ನಿಟ್ಟಿನಲ್ಲಿ, ಯಾಕಂದ್ರೆ ನಾನು ಇಲಾಖೆ ಪರವಾಗಿ ಮತ್ತೆ ಮಾನ್ಯ ಸಚಿವರ ಪರವಾಗಿ ಬಂದಿರುವಂತ ಎಲ್ಲಾ ವಿಷಯಗಳನ್ನ ಅವ್ರ ಗಮನಕ್ಕೆ ತರುವಂತದ್ದು ನನ್ನ ಕರ್ತವ್ಯ. ಖಂಡಿತವಾಗ್ಲೂ ಈ ಎಲ್ಲಾ ವಿಷಯಗಳು ತಮ್ಮ ಎಲ್ಲ ಮಂದಾಳದಂತ ಏನು ಮಾತುಗಳು ಬಂದಿದೆ ಅದನ್ನ ಖಂಡಿತವಾಗ್ಲೂ ಅವರ ಗಮನಕ್ಕೆ ತರುವಂತ ಕೆಲಸ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಈ ಮಾತಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಧನ್ಯವಾದ. ಜೈ ಭೀಮ್. ಪ್ರತಿಭಟನೆ ಉದ್ದೇಶ ಸರ್ 14ನೇ ತಾರೀಕು, ಇದೇ ತಿಂಗಳ 14ನೇ ತಾರೀಕು ಎಚ್ ಕ್ರಾಸ್ ಅಲ್ಲಿ ಕಾಲ್ನಡಿಗೆ ಜಾಥಾದಲ್ಲಿ ಬರ್ತಾ ಇದ್ದಂತ ದಲಿತ ಮುಖಂಡರನ್ನ ಬಂಧಿಸಿರ್ತಕ್ಕಂಥದ್ದನ್ನ ಖಂಡಿಸಿ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ವಿಧಾನಸೌಧ ಚಲೋ ಅನ್ನೋ ಪ್ರತಿಭಟನೆಯನ್ನ ಹಮ್ಮಿಕೊಂಡು, ಈ ಪ್ರತಿಭಟನೆಯಲ್ಲಿ ಈ ಹಿಂದಿನ ಶಾಸಕರಾಗಿದ್ದಂತ ಕೃಷ್ಣಾರೆಡ್ಡಿ ಅವರು, ಹಾಗೇನೆ ವೇಣುಗೋಪಾಲ್ ಅವರು, ಎನ್ ಮಹೇಶ್ ಅವರು ಮತ್ತು ನ್ಯಾಯಾಧೀಶರಾಗಿದ್ದಂತ ಗೋಪಾಲ್ ಗೌಡ್ರು ಸರ್ಕಾರಕ್ಕೆ ದೊಡ್ಡ ಎಚ್ಚರಿಕೆಯ ಸವಾಲನ್ನು ಹಾಕಿದ್ದಾರೆ. ಮತ್ತು ಅವರು ಗಡುವು ಕೊಟ್ಟು ಇಷ್ಟೊಳಗೆ ಏನಾದರೂ ಪ್ರತಿಮೆನ ಅನಾವರಣ ಮಾಡಲಿಲ್ಲ ಅಂತ ಹೇಳಿದ್ರೆ ಇಡೀ ರಾಜ್ಯದ ಜನ ಚಿಂತಾಮಣಿಗೆ ಬಂದು ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆನ ಅನಾವರಣ ಮಾಡತಕ್ಕಂತ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯದಾದ್ಯಂತ, ಇಡೀ ದೇಶದಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಹಿಡಿದು, ಸಂವಿಧಾನ ಹಿಡಿದು ಈ ಏನು ಘೋಷಣೆ ಮಾಡ್ತಾ ಇರಬೇಕಾದ್ರೆ ತಮ್ಮ ಸಹೋದ್ಯೋಗಿ ಸಚಿವ ಸಂಪುಟದ ಸಹೋದರ MC ಸುಧಾಕರ್ ಅವರು ಅಂಬೇಡ್ಕರ್ ವಿರುದ್ಧವಾಗಿ ಪ್ರತಿಮೆ ಅನಾವರಣ ಮಾಡಕ್ ಬಿಡಲ್ಲ ಅಂತೇಳಿ ಹಠ ತೊಟ್ಟಿದಾರಲ್ಲ, ಇಂಥ ವ್ಯಕ್ತಿನ ತಮ್ಮ ಸಚಿವ ಸಂಪುಟದಿಂದ ಹೊರಗೆ ಹಾಕಬೇಕು. ಇಲ್ಲ ಅಂತ ಹೇಳಿದ್ರೆ ಈ ರಾಜ್ಯದ ಜನ ಅವ್ರಿಗೆ ಪಾಠ ಕಲಿಸಬೇಕಾಗತ್ತೆ ಅನ್ನೋ ಬಹಳ ಧೀರೋತ್ತವಾಗಿರ್ತಕ್ಕಂಥ ಘೋಷಣೆಯನ್ನ ಇವತ್ತು ಮಾಡಿ ಈ ಧರಣಿಯನ್ನ ಅಂತ್ಯಗೊಳಿಸಿದ್ದೀವಿ. ಸರ್ಕಾರಕ್ಕೆ ಈಗಾಗಲೇ ನಾವು ಕಳೆದ 13ನೇ ತಾರೀಕು ಪ್ರಾರಂಭ ಮಾಡಿದ್ವಿ ಕಾಲ್ನಡಿಗೆಯಲ್ಲಿ. ಇಲ್ಲಿ 16ನೇ ತಾರೀಕು ರಾತ್ರಿ ಇಲ್ಲಿ ಬಂದು ಸೇರಿ 17ನೇ ತಾರೀಕು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಮೌಖಿಕವಾಗಿ ಅವರು ಪೊಲೀಸ್ ಅಧಿಕಾರಿಗಳಿಗೆ ಹೇಳಿ ಅಲ್ಲಿ ತಡೆ ಹಾಕಿದ್ರು. ಆದರೂ ಕೂಡ ನಾವು ಇವತ್ತು
ಬಸ್ಗಳಲ್ಲಿ ನಮ್ಮ ಎಲ್ಲ ಜನರೆಲ್ಲ ಬಂದು ಇಲ್ಲಿ ಹಾಕಿದ್ದೀವಿ. ನಾವು ಇವತ್ತು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ನೇರವಾಗಿ ಹೇಳಿದ್ದೇವೆ, ಇಂಥ ಒಂದು ಭ್ರಷ್ಟ ಮಂತ್ರಿಯನ್ನ ವಜಾ ಮಾಡಬೇಕು ಸಂಪುಟದಿಂದ ಅನ್ನುವಂಥದ್ದನ್ನ ಕೂಡ ಇವತ್ತೇನು ಸಮಾಜ ಕಲ್ಯಾಣ ಇಲಾಖೆಯಿಂದ ಅಧಿಕಾರಿಗಳು ಬಂದಿದ್ರು ಅವರ ಮುಖೇನ ಇದೆಲ್ಲ ಕೂಡ ತಿಳಿಸಿದ್ದೀವಿ. ಅದರ ಜೊತೆಗೆ ಅಕಸ್ಮಾತ್ ಒಂದು ವಾರ ಗಡುವು ಕೂಡ ಕೊಟ್ಟಿದ್ದೀವಿ. ಆ ಗಡುವಲ್ಲಿ ಅವರೇನಾದರೂ ಅದನ್ನ ತೆರವುಗೊಳಿಸಿ ಗಾರ್ಲ್ಯಾಂಡ್ ಮಾಡಲಿಲ್ಲ ಅಂದ್ರೆ ಈಗ ವೇದಿಕೆ ಮೇಲೆ ನಮ್ಮ ಎಲ್ಲ ಹಿರಿಯ ಮುಖಂಡರು ಘೋಷಣೆ ಮಾಡಿದ್ದಾರೆ. ಈಗ ಬೆಂಗಳೂರಿನಿಂದ ಚಿಂತಾಮಣಿಗೆ ಬಂದು ಅಲ್ಲಿ ಹೆಚ್ಚಿನ ರೀತಿಯಲ್ಲಿ ಜನ ಸೇರಿ ನಾವೇ ಅದನ್ನ ತೆರವುಗೊಳಿಸಿ ಗಾರ್ಲ್ಯಾಂಡ್ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ನಿಭಾಯಿಸಬಹುದಾಯ್ತಲ್ಲ ಸರ್, ಅಲ್ಲೇನೆ ಅಷ್ಟೊಂದು ಕಠಿಣ ಆಗಿದೆಯಾ ಪರಿಸ್ಥಿತಿ? ಹಿರಿಯರಿಗೆಲ್ಲ ಗೊತ್ತಿರ್ತದೆ. ಇವತ್ತು ಅವ್ರು ಮಾಡ್ತಾ ಇರೋ ಕೆಲಸ ಯಾವ ರೂಪಕ್ಕೆ ಅಂತ ನಿಮಗೂ ಗೊತ್ತು. ಫ್ರೀಡಂ ಪಾರ್ಕ್ ಅಲ್ಲಿ ಇದ್ದೀರಿ, ಮುಂದಿನ ದಿವಸ ಅಲ್ಲಿ ಹೋರಾಟ ಚಿಂತಾಮಣಿಗೆ ಬಂದು ತೆರವುಗೊಳಿಸುವಂತ ಹೋರಾಟ ಆಗುತ್ತೆ. ಕಾನೂನನ್ನ ದುರ್ಬಳಕೆ ಮಾಡ್ಕೊಂತ ಇದ್ದಾರೆ. ಆ ದುರ್ಬಳಕೆ ಮಾಡ್ಕೊಂತ ಇರೋದಕ್ಕೆ ಜನನೇ ಅದಕ್ಕೆ ಎಚ್ಚೆತ್ಕೊಬೇಕು. ಅದಕ್ಕೆ ಎಚ್ಚೆತ್ಕೊಳೋ ಕೆಲಸ ಮುಖಂಡರುಗಳು ಮಾಡೋದಕ್ಕೆ ನಾವು ರೆಡಿಯಾಗಿದ್ದೀರಿ. ಎಲ್ಲ ಒಟ್ಟುಗೂಡಿ ಬಾಬಾ ಸಾಹೇಬರಿಗೆ ಎಲ್ಲೇ ಅವಮಾನ ಆದ್ರೂ ನಾವು ನಿಂತ್ಕೊಂತೀರಿ ಅಂತೇಳಿ ನಾವು ಪ್ರತಿಜ್ಞೆ ಮಾಡಿದ್ದೀರಿ. ಅದಕ್ಕೋಸ್ಕರ ನಾವು ಆಗ್ಲಿ ದುಡಿಯೋದಕ್ಕೆ ಎಲ್ಲ ಜೊತೆಗಿದ್ದೀವಿ. ಒಕ್ಕೂಟದ ವತಿಯಿಂದ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ದಲಿತ, ಹಿಂದುಳಿದ ವರ್ಗ, ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು 17ನೇ ತಾರೀಕು ಏನು ಚಿಂತಾಮಣಿಯಲ್ಲಿ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಸರ್ಕಾರಿ ಶಾಲೆಯ ಆವರಣದಲ್ಲಿ ಏನು ಅಂಬೇಡ್ಕರ್ ಪ್ರತಿಮೆಯ ಕೊಳಕು ಬಟ್ಟೆಯನ್ನು ಹಾಕಿ ಅವಮಾನ ಮಾಡಿರುವವರ ವಿರುದ್ಧ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಚಿಂತಾಮಣಿಯಿಂದ ಪಾದಯಾತ್ರೆ ಮಾಡುವ ಮುಖಾಂತರ ನಮ್ಮ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಜಾಗೃತಿ ಹೋರಾಟ ಸಮಿತಿಯ ವತಿಯಿಂದ ಸಹ ನಾವು ಬೆಂಬಲವನ್ನ ಕೊಟ್ಟು ಏನು ಇವತ್ತು ನಮ್ಮ ದಲಿತ ಸಂಘಟನೆಗಳ ಒಕ್ಕೂಟ ಏನು ತೀರ್ಮಾನ ಮಾಡುತ್ತೆ, ಏನು ಬೆಂಗಳೂರಿಂದ ಚಿಂತಾಮಣಿ ಚಲೋ ಕಾರ್ಯಕ್ರಮವನ್ನ ಮಾಡಿ ಏನು 25ನೇ ತಾರೀಕನ್ನ ಗಡುವು ಕೊಟ್ಟಿದ್ದಾರೆ. ಆ ಗಡುವಿನ ಒಳಗಡೆ ಸಂಬಂಧಪಟ್ಟ ಸಚಿವರು ಮತ್ತೆ ಸರ್ಕಾರಗಳು, ಸಿದ್ದರಾಮಯ್ಯನವರು ಅತಿ ಕೂಡಲೇ ಕೊಳಕು ಬಟ್ಟೆಯನ್ನ ತೆರವುಗೊಳಿಸದೇ ಇದ್ದ ಪಕ್ಷದಲ್ಲಿ ನಮ್ಮ ಸಂಘಟನೆಯ ಕರ್ನಾಟಕ ರಾಜ್ಯಾದ್ಯಂತ ಮತ್ತೆ ಆಂಧ್ರ ಪ್ರದೇಶದ ಎಲ್ಲಾ ಮಾದಿಗ ದಂಡೋರದ ಪದಾಧಿಕಾರಿಗಳು ಸಹ ಚಿಂತಾಮಣಿಗೆ ಚಲೋ ಕಾರ್ಯಕ್ರಮ ಮುಖಾಂತರ ನಾವು ಬೆಂಬಲವನ್ನ ಕೊಡುತ್ತೇವೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಕರೆ ಬೆಂಬಲ ಕೊಟ್ಟಾರ. ಇದಕ್ಕೆ ನಮ್ಮ ಮಂದಕೃಷ್ಣ ಮಾದಿಗ ಅಣ್ಣನವರ ಹತ್ರ ಹೋಗಿ ಚರ್ಚೆ ಮಾಡ್ತೀವಿ. ಇದ್ರ ಬಗ್ಗೆ ನಾವು ಅತಿ ಕೂಡಲೇ ಅವರ ಹತ್ರ ಚರ್ಚೆ ಮಾಡಿ ಒಂದು ತೀರ್ಮಾನ ತಗೊಳ್ತೀವಿ. ಎಂ.ವಿ. ರಾಮಪ್ಪ, ಮಾದಿಗ ದಂಡೋರ ರಾಜ್ಯ ಕಾರ್ಯದರ್ಶಿ. ಈಗಾಗಲೇ ಸಮಯ ಇದೆ, ಏನಿಲ್ಲ, ನೀವು ಚಿಂತಾಮಣಿಯಿಂದ ಇಲ್ಲಿ ವಿಧಾನಸೌಧ ಚಲೋ ಅಂತ ಬಂದಿದ್ದೀರಾ. ಸುಧಾಕರನಿಗೆ ಧಿಕ್ಕಾರ ಹೇಳಿ 1 ವಾರ ಸರ್ಕಾರಕ್ಕೆ ಗೆಲುವು ಕೊಡ್ತೀವಿ. ನಾವು ಇಲ್ಲಿಂದ ಬೆಂಗಳೂರಿಂದ ಚಿಂತಾಮಣಿ ಚಲೋ ಕಾರ್ಯಕ್ರಮ ಮಾಡಿ ಬಾಬಾ ಸಾಹೇಬರು ಪ್ರತಿಮೆನ ಇಲ್ಲಿರೋ ಹಿರಿಯರನ್ನ ಇಟ್ಕೊಂಡೆ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳ್ತಾ ರಾತ್ರಿ ಮುಗಿಸ್ತಾರೆ. ಜೈ ಭೀಮ್, ಜೈ